ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ HLO ಆ್ಯಪ್ನಲ್ಲಿ ನಮಗೆ ಅಲರ್ಟ್ ಆಗಿರ್ತಕ್ಕಂಥ ಮನೆಪಟ್ಟಿ ಬ್ಲಾಕ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ಅದನ್ನು ಯಾವ ರೀತಿ ಯೂಸ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದನ್ನ ಈ ವಿಡಿಯೋದಲ್ಲಿ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಯಾಕೆಂದ್ರೆ ಈ ಆ್ಯಪ್ನಲ್ಲಿ ನಾವು ಸ್ಕ್ರೀನ್ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ನಾನು ನೇರವಾಗಿ ಅದೇ ರೀತಿ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ. ನೀವು ನಿಮ್ಮ ಮೊಬೈಲ್ನ ಇಟ್ಕೊಂಡು ಒಂದು ಮೊಬೈಲ್ನಲ್ಲಿ ಆ ಆ್ಯಪ್ ಅನ್ನು ಓಪನ್ ಮಾಡಿ ಇಟ್ಕೊಂಡು ನನ್ನ ಈ ಒಂದು ವಿಡಿಯೋವನ್ನು ನೋಡ್ತಾ ಹೋದ್ರೆ ಮಾತ್ರ ಇದು ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ನೀವೀಗ ಆಲ್ರೆಡಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ, ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ. ನಮ್ಮ HLO ಆ್ಯಪ್ ಅನ್ನ ನೀವು ಓಪನ್ ಮಾಡ್ತೀರಿ. ಓಪನ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಮನೆಪಟ್ಟಿ ಅಂತೇಳಿ ಬರುತ್ತೆ, ಕೆಳಗಡೆ ಪಿನ್ ನಮೂದಿಸಿ ಅಂತೇಳಿ ಬರುತ್ತೆ. ಆ ಪಿನ್ ನಮೂದಿಸಿ ಅಂತ ಹೇಳಿದಾಗ ನೀವು ಆ 4 ಅಂಕಿಯ ಪಿನ್ ಅನ್ನ ಎಂಟ್ರಿ ಮಾಡ್ತೀರಿ. ಎಂಟ್ರಿ ಮಾಡಿದ ತಕ್ಷಣ ಆ ಒಂದು ಪೇಜ್ ಇಂಟರ್ಫೇಸ್ ಓಪನ್ ಆಗುತ್ತೆ, ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಅಲ್ಲಿ ಏನಿದೆ, ಭಾರತದ ಜನಗಣತಿ 2027 ಅಂತ ಇದೆ, ಸ್ಥಳ ವಿವರಗಳು ಇದೆ, ಮನೆಪಟ್ಟಿ ಬ್ಲಾಕ್ ಇದೆ, ನಂತರ ರಾಜ್ಯ, ಜಿಲ್ಲೆ, ತಾಲೂಕು, ಪಟ್ಟಣ, ವಾರ್ಡ್ ಸಂಖ್ಯೆ, ಮನೆಪಟ್ಟಿ ಎಲ್ಲದೂ ಕೂಡ ಆ ಒಂದು ಪೇಜ್ನಲ್ಲಿ ನಿಮಗೆ ಕಾಣ್ತಾ ಹೋಗುತ್ತೆ. ಅದಾದ ನಂತರದಲ್ಲಿ ನೀವೇನು ಮಾಡಬೇಕು, ಆ ಎಡಭಾಗದಲ್ಲಿ ಇರ್ತಕ್ಕಂಥ ಎಡಭಾಗದ ಮೇಲ್ಭಾಗದಲ್ಲಿ ಮನೆಪಟ್ಟಿ ಕಾರ್ಯಾಚರಣೆ ಆ್ಯಪ್ ಅಂತ ಮೇಲ್ಭಾಗದಲ್ಲಿ ಇದೆಯಲ್ಲ, ಅದರ ಎಡಭಾಗದಲ್ಲಿ ಇರ್ತಕ್ಕಂಥ 3 ಗೆರೆಗಳಿದಾವಲ್ಲ, ಆ ಗೆರೆಗಳನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಯೂಸರ್ ID ಬರುತ್ತೆ, ಆಮೇಲೆ ಸ್ವಯಂ ಗಣತಿ ID ಗಳು ಅಂತೇಳಿ ಬರುತ್ತೆ, ಬಗ್ಗೆ ಅಂತ ಬರುತ್ತೆ, ಪಾಸ್ವರ್ಡ್ ಬದಲಾಯಿಸಿ, ಮನೆಪಟ್ಟಿ ಬ್ಲಾಕ್ ಮ್ಯಾಪ್ಗಳು ಸಹಾಯ, ಈ ರೀತಿ ಆ ಆಪ್ಷನ್ಸ್ಗಳು ಬರ್ತವೆ. ನೀವೇನ್ ಮಾಡಬೇಕು, ಮನೆಪಟ್ಟಿ ಬ್ಲಾಕ್ ಮ್ಯಾಪ್ಗಳು ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಬ್ಲಾಕ್ ಸಂಖ್ಯೆ ಅಂತೇಳಿ ಬರುತ್ತೆ, ಬ್ಲಾಕ್ ಸಂಖ್ಯೆ ಅಂತ ಬಂದು ಮುಂದ್ಗಡೆ ನಿಮ್ಮ ಬ್ಲಾಕ್ ಸಂಖ್ಯೆ ಬರುತ್ತೆ, ಅಕ್ಷಾಂಶ ರೇಖಾಂಶ ಬರುತ್ತೆ. ಅದರ ಪಕ್ಕದಲ್ಲಿ ಒಂದು ಡೌನ್ಲೋಡ್ ಮಾರ್ಕ್ ಬರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕೆಳಗಡೆ ಮ್ಯಾಪ್ ಡೌನ್ಲೋಡ್ ಮಾಡಿ, ನೀವು ಬ್ಲಾಕ್ ID ಯಾವುದು ಅಂತ ಹೇಳಿ ಮ್ಯಾಪ್ ಡೌನ್ಲೋಡ್ ಮಾಡಲು ಬಯಸುವಿರಾ, ರದ್ದು ಅಥವಾ ಡೌನ್ಲೋಡ್ ಅಂತ ಹೇಳಿ ಕೇಳುತ್ತೆ. ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ 1-2 ಸೆಕೆಂಡ್ ನಂತರದಲ್ಲಿ ಡೌನ್ಲೋಡ್ ಕಂಪ್ಲೀಟ್ ಅಂತ ಬರುತ್ತೆ. ಕಂಪ್ಲೀಟ್ ಆದಾಗ ಅದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಅಥವಾ ಆ ಡೌನ್ಲೋಡ್ ಮಾರ್ಕ್ನ ಪಕ್ಕದಲ್ಲೇ ಒಂದು ಕಣ್ಣಿನ ಚಿತ್ರ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆ ನಿಮಗೆ ಅಲರ್ಟ್ ಆಗಿರ್ತಕ್ಕಂಥ ಒಂದು ಮ್ಯಾಪ್ ಏನಾಗುತ್ತೆ, ಓಪನ್ ಆಗುತ್ತೆ. ನೋಡಿ, ಈ ರೀತಿ ಮ್ಯಾಪ್ ಓಪನ್ ಆಗಿದೆ. ಮ್ಯಾಪ್ ಓಪನ್ ಆದ ನಂತರದಲ್ಲಿ ಈ ಎಡಭಾಗದಲ್ಲಿ ಇಲ್ಲಿ ಏನೇನು ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಅಂದ್ರೆ, ನೇಮ್ ಆಫ್ ದಿ ಸ್ಟೇಟ್, ಕೋಡ್ ನಂಬರ್ ಇದೆ, ನೇಮ್ ಆಫ್ ಡಿಸ್ಟಿಕ್, ಆ ಡಿಸ್ಟಿಕ್ನ ಕೋಡ್ ನಂಬರ್, ನೇಮ್ ಆಫ್ ಸಬ್ ಡಿಸ್ಟಿಕ್ ಅದರ ತಾಲೂಕು ಅದರ ಕೋಡ್ ನಂಬರ್, ನೇಮ್ ಆಫ್ ಟೌನ್ ನಿಮ್ಗೆ ಯಾವ್ದು ಅಲರ್ಟ್ ಆಗಿರ್ತಕ್ಕಂಥದ್ದು, ಯಾವ ಹಳ್ಳಿ ಅಥವಾ ಊರು ಅಥವಾ ನಗರ ಅಂತ ಹೇಳಿ ತೋರಿಸ್ತದೆ ಅದರ ಕೋಡ್ ನಂಬರು, ವಾರ್ಡ್ ನಂಬರ್ ಅಂದ್ರೆ ಟೌನ್ ಅಲ್ಲಿ ಮಾತ್ರ ಬರುತ್ತೆ. ಹೌಸ್ ಲಿಸ್ಟಿಂಗ್ ಬ್ಲಾಕ್ ನಂಬರ್ನ ನಿಮಗೆ ಯಾವ್ದು ಅಲರ್ಟ್ ಆಗಿದೆ ಅದೇ ಬ್ಲಾಕ್ ನಂಬರ್ ಆ ಎಡಭಾಗದಲ್ಲಿ ಈ ಭಾಗದಲ್ಲಿ ಕಾಣುತ್ತೆ. ಸೊ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂತಲೇ ನೋಡಬೇಕು. ಈಗ ಈ ಆ್ಯಪ್ ಅನ್ನ ನೋಡಿದಾಗ ನೋಡಿ, ನಮ್ಗೆ ಈ ಆ್ಯಪ್ ನಿಮ್ಗೆ ಇದೇನು ಕಾಣ್ತಾ ಇದೆಯಾ ಈ ರೀತಿ ಬ್ಲಿಂಕ್ ಆಗಿರ್ತಕ್ಕಂಥದ್ದು, ಇದು ನಿಮಗೆ ಅಲರ್ಟ್ ಆಗಿರ್ತಕ್ಕಂಥ ಮ್ಯಾಪ್ ಆಗಿದೆ. ನಂತರದಲ್ಲಿ ಈ ಆ್ಯಪ್ ಅನ್ನ ಯಾವ ರೀತಿ ಯೂಸ್ ಮಾಡೋದಪ್ಪ ಅಂತಂದ್ರೆ, ತಾವು ಗಮನಿಸ್ಬೋದು ನೋಡಿ, ಈ ಭಾಗ ಯಾವಾಗ್ಲೂ ಕೂಡ ಇದು ಕಾಣ್ತಾ ಇದೆಯಲ್ಲ, ಇದು ಮೇಲ್ಭಾಗ ಉತ್ತರ ಆಗಿರುತ್ತೆ, ಇದು ಉತ್ತರ ನಾರ್ತ್ ಸೈಡ್. ಇದನ್ನ ಈ ರೀತಿ ಮ್ಯಾಪ್ ಅನ್ನ ನೀವು ಇಟ್ಟುಕೊಂಡು ನಿಮಗೆ ಅಲರ್ಟ್ ಮಾಡಿರ್ತಕ್ಕಂಥ ಬ್ಲಾಕ್ ನಲ್ಲಿ ಉತ್ತರ ದಿಕ್ಕಿಗೆ ಈ ಭಾಗವನ್ನ, ಈ ಮೇಲ್ಭಾಗವನ್ನು ಉತ್ತರ ದಿಕ್ಕಿಗೆ ಮಾತ್ರ ಇಟ್ಟುಕೊಂಡು ಮ್ಯಾಪ್ ಅನ್ನ ನೀವು ಅನಲೈಸ್ ಮಾಡ್ತಾ ಹೋದಾಗ, ಎಸ್ ನನಗೆ ಅಲರ್ಟ್ ಮಾಡಿರ್ತಕ್ಕಂಥ ಬ್ಲಾಕು ಎಲ್ಲೆಲ್ಲಿ ಬರುತ್ತೆ, ಎಲ್ಲಿಂದ ಎಲ್ಲಿಂದ ತನಕ ಬರುತ್ತೆ. ಕೆಲವೊಂದು ಜಿಯೋಗ್ರಫಿಕಲ್ ಆದಂತ ಸ್ಥಳಗಳ ಹೆಸರುಗಳನ್ನ ಕೊಟ್ಟಿರ್ತಾನೆ, ಬಸ್ ಸ್ಟ್ಯಾಂಡ್ ಕೊಟ್ಟಿರ್ತಾನೆ, ಹಾಸ್ಪಿಟ್ಲ್ ಕೊಟ್ಟಿರ್ತಾನೆ, ಸ್ಕೂಲ್ ಇದ್ರೆ ಸ್ಕೂಲ್ ಕೊಟ್ಟಿರ್ತಾನೆ, ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಬ್ಲಾಕ್ಗಳ ಸಂಖ್ಯೆಗಳನ್ನು ಕೂಡ ಅವನು ನೀಡಿರ್ತಾನೆ. ಇದರ ಆಧಾರದ ಮೇಲೆ ನಿಮ್ಮ ಒಂದು ಬ್ಲಾಕ್ ನ ಬೌಂಡ್ರಿಯನ್ನು ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆದ್ಮೇಲೆ ಇದಿಷ್ಟು ಮಾಹಿತಿ ಈ ಮ್ಯಾಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥ ವಿಧಾನ. ಯಾಕೆಂದ್ರೆ ಈ ಆ್ಯಪ್ ನಲ್ಲಿ ನಾವು ಸ್ಕ್ರೀನ್ ರೆಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಇದೇ ರೀತಿಯನ್ನ ನಾವು ಮಾಹಿತಿಗಳನ್ನ ಹೇಳ್ಬೇಕಾಗತ್ತೆ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ಇದರ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಶೇರ್ ಮಾಡಿ. ಧನ್ಯವಾದಗಳು.